ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು 16ನೇ ಬಜೆಟನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ಭಾಳಷ್ಟು ಜನನು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ವರ್ಷ ಒಳ್ಳೆ ಬಜೆಟ್ ಕೊಡ್ತಾರೆ ಅಂತ ನಾವು ನಿರೀಕ್ಷೆ. ಸರ್, ವಸತಿ ಇಲಾಖೆಯಲ್ಲಿ ಬಹಳಷ್ಟು ಮನೆಗಳ ಹಂಚಿಕೆಗೂ ಕೂಡ ನೀವು ಮುಂದಾಗಿದ್ರಿ. ಎಲ್ಲ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಹೊಸದಿದ್ದು ಕೊಟ್ಟಿದ್ದೀವಿ, ಮೈನಾರಿಟಿ ಬಜೆಟ್ ಕೊಟ್ಟಿದ್ದೀವಿ. ಏನು ಕೊಡ್ತಾರೆ ಈಗ ಘೋಷಣೆ ಮಾಡಿದ್ಮೇಲೆ ತಾನೇ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಕೊನೆ ಬಜೆಟ್ ಅಥವಾ ಇನ್ನೂ ಮೂರು ಬಜೆಟ್ ಈಗ ಇನ್ನು 3 ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿರೋದು. ಈ 5 ವರ್ಷ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು. ಇದು ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. 16ನೇ ಬಜೆಟ್ ಇದುವರೆಗೂ ಯಾರೂ 16ನೇ ಬಜೆಟ್ ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ರಾಜ್ಯದಲ್ಲೂ ಯಾರೂ ಕೊಡಂಗೆ ಕಾಣಲಿಲ್ಲ ನನಗೆ. 16 ಬಜೆಟ್ ಇರ್ಬೋದು, ಅದು ಇತಿಹಾಸ ಮುಗಿತಾರೆ. ಈ 5 ವರ್ಷ ಅವಧಿಯಲ್ಲಿ ಅವರು ನನ್ನ ಅನಿಸಿಕೆ 22ನೇ ಬಜೆಟು ಮನೆ 20ನೇ ಬಜೆಟು ಮನೆ ಸಿದ್ದರಾಮಯ್ಯ. ನಿಮಗಿಂತ ಇದು ಬಿಜೆಪಿ ಅವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸರ್. ಇದು ಸಿದ್ದರಾಮಯ್ಯ ಅವ್ರ ಲಾಸ್ಟ್ ಬಜೆಟ್. ಈಗ ಅವ್ರಿಗೆ ಏನಾಗಿದೆ ಸರ್, ಅವ್ರು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಈ 5 ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಅವ್ರ 20ನೇ ಬಜೆಟ್ ಮನೆ ಸಿದ್ದರಾಮಯ್ಯ. ನಾನು ಹೇಳ್ತಲ್ಲ, ಈಗ ಸಿದ್ದರಾಮಯ್ಯ ಕುರ್ಚಿದಲ್ಲಿ ನಾನು ಪದೇ ಒಂದೇ ಹೇಳೋದು, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಾರೆ, ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ DK ಶಿವಕುಮಾರ್ ಕೂತಾರೆ. ಈಗ ಬದಲಾವಣೆ ಆಗಬೇಕಾದ್ರೆ ಯಾರು ಮಾಡಬೇಕಾದ್ರೆ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು, ಬದಲಾವಣೆ ಮಾಡಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಪಕ್ಷ ತೀರ್ಮಾನ ತಗೊಳ್ಳೋದು, ನಾವು ಯಾರೂ ಇದು ಮಾಡಲ್ಲ, ಗೆರೆ ದಾಟಲ್ಲ. ಹಾಗಾಗಿ ಈ 5 ವರ್ಷ ಮಾತ್ರ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ. ಅದೆಲ್ಲ ಹೈಕಮಾಂಡ್ ಸರ್, ನಾವೆಲ್ಲ ಹೇಳೋಕ್ಕಾಗ್ತದ ರಿಷಬಲ್ ಇದೆಯೋ ಮತ್ತೊಂದು ಇದೆಯೋ ಅಂತ ಎಲ್ಲ ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು 55ರಿಂದ 60 ಸಾವಿರ ಪ್ರತಿ ವರ್ಷಕ್ಕೆ ಇದು ಗ್ಯಾರಂಟಿದಲ್ಲೂ 4 ಲಕ್ಷ ಬಜೆಟ್ ಕೊಡ್ತಾರೆ. ನೀವೆಲ್ಲ ಅರ್ಥ ಮಾಡ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.